ಹಾಯ್ ಗುಡ್ ಮಾರ್ನಿಂಗ್. ಸೊ ನಾನು ಈಗ ಟೈಮು ಬೆಳಗಿನ ಜಾವ 6 ಗಂಟೆ. ನಾನು ಆ್ಯಕ್ಚುಲಿ ಮುಖ ತೋರಿಸ್ತಾ ಇಲ್ಲ ಬಿಕಾಸ್ ಜಸ್ಟ್ ಈಗ ನಾನು ಬೆಡ್ಡಿಂದ ಎದ್ದು ಬಂದೆ. 5 ಗಂಟೆಯಿಂದ ನಿದ್ದೆ ಮಾಡಿಲ್ಲ, ಆವಾಗಲೇ ಎಚ್ಚರ ಆಯಿತು. ಈ ಚಳಿಗೆ ನಾನು ಬೆಡ್ ಬಿಟ್ಟು ಹೊರಗಡೆ ಬರೋಕ್ಕಾಗಲಿಲ್ಲ ಅಷ್ಟೇ, ಅದಕ್ಕೆ ಮುಖ ತೋರಿಸ್ತಾ ಇಲ್ಲ. ಇನ್ನೂ ಸ್ನಾನ ಮಾಡಿಲ್ಲ ನಾನು. ನನಗೆ ಈ ಒಂದು ವ್ಯೂನ ಕವರ್ ಮಾಡಬೇಕಂತ ಆಸೆಯಿಂದ ಕವರ್ ಮಾಡ್ತಾಯಿದ್ದೀನಿ. ಫಾಗ್ ಕಾಣಿಸ್ತಾ ಇದೆಯಾ? ಸ್ಕೈ ಅಂದ್ಕೋಬೇಡಿ, ಅದು ಫಾಗ್. ಅದು ಸ್ಕೈ ಮರಗಳ ಮಧ್ಯೆ ಸೇರ್ಕೊಂಡಿರೋ ಥರ ಕಾಣಿಸ್ತಾ ಇದೆ. ಇನ್ನೂ ಅಂದರೆ ಸನ್ ರೈಸ್ ಆಗಿರುತ್ತೆ, ಬಟ್ ಇಷ್ಟು ಫಾಗ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಅದು. ಈಗ ಆ್ಯಕ್ಚುಲಿ ಸನ್ರೈಸಿಂಗ್ ಟೈಮಲ್ಲಿ ನೀಟಾಗಿ ಕಾಣಿಸಿರೋದು, ಬಟ್ ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ. ಹೆಂಗಿದೆ ಅಂದರೆ, ನಾನು ಆ್ಯಕ್ಚುಲಿ ಕ್ಲೌಡ್ಸ್ ಮಧ್ಯೆನೇ ಇದ್ದೀನಿ, ಬಟ್ ಗೊತ್ತಾಗ್ತಾ ಇಲ್ಲ ಅಷ್ಟೇ ನಮಗೆ. ಓ ಮೈ ಗಾಡ್, ರಿಯಲಿ ಅಮೇಝಿಂಗ್. ದಿಸ್ ಈಸ್ ದಿ ಬ್ಯೂಟಿ ಆಫ್ ಬ್ಯಾಂಗ್ಳೂರ್. ಈ ಹಿಮಾಲಯ ಸ್ಟ್ರೆಚ್ಚಲ್ಲಿ ಅಂದರೆ ನಾರ್ತ್ ಇಂಡಿಯಾದಲ್ಲಿ ಉತ್ತರಾಖಂಡ್ ಹತ್ರ ನೈನಿತಾಲ್ ಯಾವುದೋ ಒಂದು ಜಾಗ ಇದೆ, ನನಗೆ ನೆನಪಿಲ್ಲ, ಗೂಗಲ್ ಮಾಡಿ ಹೇಳ್ತೀನಿ ಒಂದು ಸಲ. ಐ ಡೋಂಟ್ ರಿಮೆಂಬರ್. ಆ ಜಾಗಕ್ಕೆ ಅತಿ ಎತ್ತರವಾದಂಥ ಒಂದು ಮೌಂಟೇನ್ಸು. ಆ ಮೌಂಟೇನ್ಸ್ಗೆ ಕಂಪೇರ್ ಮಾಡ್ತಾರೆ ನಮ್ಮ ಬ್ಯಾಂಗ್ಳೂರನ್ನ. ಯಾಕೆ ಅಂತಂದರೆ ಕಾರಣ ಇಲ್ಲದೆ ಇಷ್ಟು ಫಾಗ್ ಬರಲ್ಲ. ಬಿಕಾಸ್ ಬ್ಯಾಂಗ್ಳೂರ್ ತುಂಬ ಹೈಟ್ಸಲ್ಲಿದೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಡೌನ್ ಇಳಿತಾ ನೀವು ಇದು ಮೈಸೂರು, ಕೊಯಂಬತ್ತೂರು ಹೋಗ್ತಾ ಹೋಗ್ತಾ ಸಮುದ್ರ ಮಟ್ಟಕ್ಕೆ ಹೋಗ್ತಾ ಬಿಸಿತಾಗುತ್ತೆ. ನೀವು ಸಪೋಸ್ ಒಂದು ಮಂಗಳೂರಿಂದ ಬೆಂಗಳೂರಿಗೆ ಬರ್ತೀರಲ್ಲ, ಆಗ ಅಬ್ಸರ್ವ್ ಮಾಡಿ, ನೀವು ಸಮುದ್ರ ಮಟ್ಟದಿಂದ ಹತ್ಕೊಂಡು ಹೆಂಗೆ ಬರ್ತೀರಾ ಅಂತ ಬೆಂಗಳೂರು ರೀಚ್ ಆಗೋಕ್ಕೆ. ಆ ಥರ ಒಂದು ಹೈಟ್ಸಲ್ಲಿದೆ. ಬಟ್ ರೋಡೆಲ್ಲ ಸಮವಾಗಿ ಕಾಣೋದ್ರಿಂದ ನಮಗೆ ಬೆಟ್ಟ ಗುಡ್ಡಗಳ ಥರ ಕಾಣಿಸ್ತಾ ಇಲ್ಲ ಅಷ್ಟೇ. ಸೊ ಇದು ನಮ್ಮ ಪ್ರಕೃತಿ. ಪ್ರಕೃತಿನೇ ನಮ್ಮ ದೇವರು. ನಮ್ಮ ಒಂದು ಕಲ್ಚರಲ್ಲಿ ನಮಗೆ ಹೇಳ್ಕೊಟ್ಟಿರೋದೇನೆಂದರೆ ಪ್ರಕೃತಿನೇ ದೇವ್ರಂತ. ನಾನು ಅದನ್ನು ಟೋಟಲಾಗಿ ಬಿಲೀವ್ ಮಾಡಿ ಆ ಪ್ರಕೃತಿ ಮಡಿಲಲ್ಲೇ ಬದುಕ್ತಾಯಿದ್ದೀನಿ. ನಿಜ ಹೇಳ್ತೀನಿ, ಪ್ರಕೃತಿನ ನಂಬಿ ಯಾರ್ಯಾರು ಬದುಕ್ತಾ ಇದ್ದಾರೋ ಅವ್ರು ಅಂದ್ಕೊಂಡಿದ್ದೆಲ್ಲ ಜೀವನದಲ್ಲಿ ನಡೆಯುತ್ತೆ. ತುಂಬ ಈಸಿ, ಪ್ರಕೃತಿ ಜೊತೆ ಕನೆಕ್ಟ್ ಆಗೋದಷ್ಟೇ ನಮಗೆ ಕೆಲಸ. ಸೊ ಫುಲ್ ಖುಷಿ ಆಗ್ತಾಯಿದೆ. ಇಂಥ ಒಂದು ಒಳ್ಳೆ ಸೀನಿಕ್ ಜಾಗದಲ್ಲಿ ನಾನು ಇವತ್ತು ಇಲ್ಲಿದ್ದೀನಿ, ನಿಂತಿದ್ದೀನಿ ಅಂತಂದರೆ ಅದಕ್ಕೂ ಆ ಪ್ರಕೃತಿನೇ ಕಾರಣ. ಐ ಆಮ್ ವೆರಿ ಹ್ಯಾಪಿ. ತುಂಬ ಖುಷಿಯಾಗಿದ್ದೀನಿ, ತುಂಬ ಹ್ಯಾಪಿಯಾಗಿದ್ದೀನಿ. ನೀವು ಪಕ್ಷಿಗಳೆಲ್ಲ ಇವಾಗ ಅದ್ರ ಗೂಡು ಬಿಟ್ಟು ಹೊರಗಡೆ ಹೋಗ್ತಾ ಇವೆ ನೋಡಿ. ಅವು ಯಾವತ್ತೂ ಇವಾಗ ಚಳಿ ಇದೆ ಆಮೇಲೆ ಎದ್ದೋಗೋಣ ಅಂತ ಮಾಡಲ್ಲ. ಅದ್ರ ಟೈಮ್ ಅದು ಫಾಲೋ ಮಾಡ್ತಾರೆ. ಡೈಲಿ ಇಲ್ಲಿದ್ದಾಗ ನೋಡ್ತಾ ಇದ್ದೀನಿ. ನಾವಷ್ಟೇ ಸ್ವಲ್ಪ ಚಳಿ ಇದೆ ಇವಾಗ ಎದ್ದೇಳೋದು ಬೇಡ, ಸ್ವಲ್ಪ ಹೊತ್ತು ಬಿಟ್ಟು. ಈಗ ನಾನು 5 ಗಂಟೆಗೆ ಎದ್ದು 1 ಅವರಿಂದ ಬಿಡೋಕ್ಕೆ ಯೋಚನೆ ಮಾಡಿದ್ದೀನಿ. ಬಟ್ ಪ್ರಾಣಿ ಪಕ್ಷಿಗಳು ಎಲ್ಲ ಅದ್ರ ರೂಟಿನ ಅದು ಯಾವತ್ತೂ ಬಿಡಲ್ಲ. ನಮ್ಗೆ ಈ ಪ್ರಕೃತಿನಲ್ಲಿ ಇದ್ದಾಗ ನಾವು ಅಷ್ಟೇ, ಅದು ಹೇಗೆ ಬೆಳಗಿನ ಜಾವ ಎದ್ದೇಳುತ್ತೋ ಅದೇ ಥರ ನಾವು ಎದ್ದೇಳಬೇಕು. ನಾವು ಅದು ಸಂಜೆ ಸೆಟ್ ಆಗ್ತಿದ್ದಂಗೆ ಹೆಂಗೆ ಅದು ಗೂಡಿಗೆ ಸೇರುತ್ತೋ ಆ ಥರ ಬದುಕಿದಾಗ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಬಟ್ ಇವಾಗ ಕಾರಣಾಂತರಗಳಿಂದ ನಾವು ಅಂಥ ಲೈಫ್ ಸ್ಟೈಲಲ್ಲಿ ಬದುಕೋಕ್ಕಾಗ್ತಾ ಇಲ್ಲ. ಬಟ್ ನಿಮ್ಗೆ ಸಮಯ ಸಿಕ್ಕಾಗ ಆ ಒಂದು ರೂಟೀನ್ನ ಡೆವಲಪ್ ಮಾಡ್ಕೊಳ್ಳಿ. ಲೈಫು ತುಂಬ ಚೇಂಜ್ ಆಗುತ್ತೆ. ನಿಮ್ಗೆ ಏನೇನು ಬೇಕಾಗಿದೆಯೋ, ನಿಮಗೆ ಪ್ರತಿಯೊಂದು ದುಡ್ಡು, ಅಷ್ಟೈಶ್ವರ್ಯ, ಒಳ್ಳೆಯ ಜೀವನ, ಆರೋಗ್ಯ, ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ಬರ್ತಾ ಹೋಗುತ್ತೆ. ನಿಮ್ಮ ಬಾಡಿ, ನಿಮ್ಮ ಮೈಂಡ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಈ ಪ್ರಕೃತಿಗೆ ಮನಸಾರೆ ನಮಸ್ಕಾರ ಮಾಡ್ತಾ, ನೀವು ನೋಡ್ತಾ ಇರೋಂಥ ಪ್ರತಿಯೊಬ್ಬ ಇದು ಜನಗಳಿಗೂ ನಾನು ನಮಸ್ಕಾರ ಮಾಡ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಪ್ರಕೃತಿ ನೋಡಿ, ನನ್ನನ್ನು ನೋಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಈ ಪ್ರಕೃತಿ ನೋಡಿ ಅಷ್ಟೇ. ಎಂಜಾಯ್ ದಿಸ್ ವಿಡಿಯೋ.
ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಖುಷಿಯಾಗಿರಿ. ಅದಕ್ಕೋಸ್ಕರ ನೀವು ಈ ಭೂಮಿಗೆ ಬಂದಿದ್ದು. ಬೇರೆ ಅದನ್ನು ಬಿಟ್ಟು ಇನ್ನೆಲ್ಲ ಮಾಡಿಕೊಂಡು ನಾವು ಮರ್ತೋಗ್ಬಿಟ್ಟಿದ್ದೀವಿ. ಸೊ ನಗ್ನಗ್ತಾ ಇರೋದನ್ನು ಯಾವತ್ತೂ ಬಿಡೋಕ್ಕೆ ಹೋಗಬೇಡಿ. ಒಳ್ಳೆಯದನ್ನೇ ಬಯಸಿ. ಲೈಫ್ ನಿಮ್ಗೆ ಒಳ್ಳೆಯದೇ ತಂದುಕೊಡುತ್ತೆ. ಯಾರಿಗೂ ನೋವು ಕೊಡಬೇಡಿ ಅಷ್ಟೇ. ಆಗ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಸಿಂಪಲ್ ಲಾಜಿಕ್. ನೀವು ಲೈಫಲ್ಲಿ ಖುಷಿಯಾಗಿರ್ಬೇಕಂದ್ರೆ ಬೇರೆಯವ್ರನ್ನ ಖುಷಿಪಡಿಸಿ ನೀವು ಖುಷಿಯಾಗಿರಿ. ನೀವು ಕಷ್ಟಪಟ್ಟು ಬೇರೆಯವ್ರನ್ನ ಖುಷಿ ಪಡ್ಸೋಕೆ ಹೋಗಬೇಡಿ. ನೀವು ಭಾಳ ಇಂಪಾರ್ಟೆಂಟು. ನಿಮಗೆ ಫಸ್ಟು ನಿಮ್ಮನ್ನು ನೀವು ಚೆನ್ನಾಗಿಟ್ಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸಿ. ನಿಮ್ಮನ್ನು ನೀವು ಪ್ರೀತಿಸಿದ್ರೆ ಆ ಪ್ರಕೃತಿ ನಿಮ್ಗೆ ಆ ಕ್ಷಣದಿಂದನೇ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ತುಂಬ ಕಷ್ಟಪಟ್ಟೇ ದುಡಿಬೇಕಂತ ಮನ್ಸಲ್ಲಿ ಹಾಕ್ಕೊಂಡು ಆ ಥರ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ದುಡೀರಿ, ತಪ್ಪಿಲ್ಲ. ಕಷ್ಟಪಟ್ಟು ದುಡಬೇಕು. ಯಾಕೆ ಕಷ್ಟಪಟ್ಟು ದುಡಿಬೇಕು? ಇಷ್ಟಪಟ್ಟು ದುಡಿಯೋಣ, ನಗ್ನಗ್ತಾ ಖುಷಿಯಿಂದ ದುಡಿಯೋಣ. ಅದೇನು ತಪ್ಪಲ್ಲ. ಕಷ್ಟಪಟ್ಟು ದುಡಿಯೋಕ್ಕೆ ಹೋಗಬೇಡಿ. ಹಿಂಸೆ ನೋವು ಅನುಭವಿಸ್ಕೊಂಡು ದುಡಿಯೋಕ್ಕೆ ಹೋಗಬೇಡಿ. ಖುಷಿಯಿಂದ ದುಡೀರಿ, ನಗ್ನಗ್ತಾ ದುಡೀರಿ. ಜೀವನ ಚೆನ್ನಾಗಿರುತ್ತೆ. ಕಷ್ಟನ ಯಾವತ್ತೂ ಇಷ್ಟಪಡೋಕ್ಕೆ ಹೋಗಬೇಡಿ. ಸಾಕು, ಇಷ್ಟು ವರ್ಷ ಕಷ್ಟಪಟ್ಟಿದ್ದು, ಆ ಕಷ್ಟನ ಹೋಗು ಸಾಕು ಅನ್ನೋ ಥರ ಬದುಕು. ನೀವು ಇಷ್ಟಪಡ್ತಾಯಿದ್ರೆ ಅದು ಹೋಗಲ್ಲ. ಯಾಕೆ ಅದ್ರ ಮೇಲೆ ನಿಮ್ಗೆ ಅಷ್ಟು ಒಲವು? ನೋಡಿ ಪಕ್ಷಿಗಳು ಹೆಂಗೆ ಹೋಗ್ತಾಯಿವೆ. ಸೊ ಇದು ನಮ್ಮ ಪ್ರಕೃತಿ. ಆ ಪ್ರಕೃತಿಗೆ ನನ್ನ ನಮನಗಳು. ನೀವು ಯಾರೇ ಈ ವಿಡಿಯೋ ನೋಡಿದ್ರೂ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ನಿಮ್ಮ ಜೀವನ ತುಂಬ ಚೆನ್ನಾಗಿರಲಿ ಅಂತ ಹೇಳ್ತೀನಿ. ಈ ಪ್ರಕೃತಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ. ಒಳ್ಳೆ ತಿಳುವಳಿಕೆ, ಜೀವನ, ಹ್ಯಾಪಿನೆಸ್ ಆ ದೇವ್ರು ನಿಮಗೆ ಕೊಡಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.